ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಏನಿದು ಬೊಂಬೆಗಳೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ? ನಮಗೂ ಗೊತ್ತಿರಲಿಲ್ಲ. ನಾವು ಅಂಗಡಿಗೆ ಅಂತ ನಾನು ನನ್ನ ಮಗ ಬಂದ್ವಿ ಇಲ್ಲಿಗೆ. ಇಲ್ಲಿ ಗಣೇಶನ ಎತ್ಕೊಂಡು ಬರ್ತಾಯಿದ್ರು. ರೋಡೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ನೋಡಿ, ಇವರು ಬ್ಯಾಂಡ್ ಹೊಡಿಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಬ್ಯಾಂಡ್ ಹೊಡ್ಕೊಂಬರ್ತಾಯಿದ್ರು. ನನ್ನ ಮಗನಿಗೆ ಈ ಥರದ್ದೆಲ್ಲ ನೋಡೋದು ಅಂದರೆ ತುಂಬಾ ಇಷ್ಟ ಅವನಿಗೆ. ಸೊ ಸರಿ ಅಂತ ಇದೆಲ್ಲ ಆದಮೇಲೆ ಹೋಗೋಣ ಅಂತ ಗಾಡಿ ಬೇರೆ ನಮ್ಮ ಹತ್ರನೇ ಇತ್ತು. ಹೋಗೋದಕ್ಕೂ ಜಾಗ ಇರಲಿಲ್ಲ. ಸರಿ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡಿದ್ದೋಗ್ಬಿಟ್ಟಿದ್ವಿ. ಎಷ್ಟೊತ್ತಾದರೂ ಇವರು ಬ್ಯಾಂಡ್ ಸೌಂಡ್ಗೆ ಎಲ್ಲ ನಮ್ಮ ಕಿವಿಗಳೇ ಹೊಟ್ಟೋಯ್ತು, ಅಷ್ಟು ಸೌಂಡ್ ಇತ್ತು ಬ್ಯಾಂಡ್ಸು. ನನಗೆ ಬೇರೆ ಮನೆಗೆ ಹೋಗಬೇಕು ಅಂತ ನನಗೆ ಟೈಮ್ ಆಗ್ತಾಯಿತ್ತು. ನೋಡ್ತಾ ಇದ್ವಿ ನಾವು, ಸ್ವಲ್ಪ ಜಾಗ ಬಿಟ್ಟರೆ ಹೊಟ್ಟೋಗೋಣ ಅಂತ ನೋಡಿದ್ವಿ. ಸೊ ಅದಾಗಲಿಲ್ಲ. ಇನ್ನು ದೀಪ ಬೇರೆ ಹಚ್ಚಿರಲಿಲ್ಲ. ಮಕ್ಕಳಿಗೆ ಅಂತ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ವಿ. ಗಣೇಶ ಇನ್ನೂ ಅಲ್ಲಿ ಬರ್ತಾಯಿತ್ತು. ನಾವು ಹೆಂಗೋ ಹಂಗೆ ಜಾಗ ಮಾಡ್ಕೊಂಡು ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ಇವ್ರು ಮೂವರೇ ಬಂದಿದ್ದಾರೆ. ನಾವು ನೋಡಿದ್ರೆ ಐಸ್ ಕ್ರೀಮ್ಸ್ ಏನೋ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ವಿ. ಸರಿ ಅಂತ ಇವ್ರಿಗೆಲ್ಲ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದ ಐಸ್ ಕ್ರೀಮ್ಸ್ ಎಲ್ಲ ನಾವೇ ತಿಂದ್ಬಿಟ್ವಿ. ಇದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವ್ರಿಗೆ ಕೈಲಾಸದಲ್ಲಿ ಪಾರ್ವತಿ ಅಲಂಕಾರನ ಮಾಡಿದರು. ನೋಡಿ, ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೇಮ್ ಸ್ನೋ ಇದ್ದಂಗೆ ಇದೆ ಬ್ಯಾಕ್ಗ್ರೌಂಡ್ ಎಲ್ಲನೂ. ಚೆನ್ನಾಗಿತ್ತು ಇವತ್ತು ಅಲಂಕಾರ. ಇದು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಸೂಪರಾಗಿತ್ತು, ಚೆನ್ನಾಗಿತ್ತು. ಆದರೆ ನಾನು ಫೋಟೋ ತೆಗಿಯೋ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಫೋಟೋ ತಗೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಸರಿ ಅಂತ ಹೆಂಗೋ ಹಂಗೆ ದೂರದಿಂದ ತೊಗೊಂಬಿಟ್ಟೆ. ನಾವು ಪ್ರಸಾದ ತೊಗೊಂಡು ಬಂದುಬಿಟ್ವಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.